ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡಿಂಗ್ ವರ್ಕ್ ಯಾವ ಥರ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಹ್ಯಾಂಡ್ ಎಂಬ್ರಾಯ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅರಿ ಎಂಬ್ರಾಯ್ಡಿಂಗ್ ವರ್ಕ್, ಬ್ಲೌಸ್ ಡಿಸೈನ್ಸು ಬೇಸಿಕ್ಕು ಅಂದರೆ ತೋರಿಸ್ತಾ ಇದ್ದೆ. ಈಗಿಂದ ಹ್ಯಾಂಡ್ ಎಂಬ್ರಾಯ್ಡಿಂಗ್ ತೋರಿಸ್ತೀನಿ. ಮತ್ತು ಮಧ್ಯದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸುಗಳ್ನ ಹಾಕ್ತಾ ಇರ್ತೀನಿ, ಅವನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಈಗ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಯಾವ ಥರ ಬೇಸಿಕ್ ಸ್ಟಿಚಸ್ ಇದ್ದಾವೆ ಅಂತ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತಾ ಇದ್ದೀನಿ ಮತ್ತು ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿರುತ್ತೆ. ಈ ಕಾಟನ್ನು ಕುರ್ತಾ ಸೆಟ್ಗೆ ಮತ್ತು ಬ್ಲೌಸ್ಗೂ ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ ಡಿಸೈನು ಮಾಡ್ಕೊಂಡಿದ್ದೀನಿ ನಾನು ಕಾಟನ್ ಇದರಲ್ಲಿ. ಅದು ಯಾವ ಥರ ಅಂತಲೂ ತೋರಿಸ್ತೀನಿ. ಫಸ್ಟ್ ಬೇಸಿಕ್ ಯಾವ್ಯಾವ ಬರ್ತಾವೆ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್ನು ರನ್ನಿಂಗ್ ಸ್ಟಿಚ್ಚು, ಸೆಕೆಂಡ್ ಒನ್ನು ಬ್ಯಾಕ್ ಸ್ಟಿಚ್ಚು, ಈಗ ಥರ್ಡ್ ಒನ್ನು ಸ್ಪ್ಲಿಟ್ ಸ್ಟಿಚ್ಚು, ಈಗ ನೆಕ್ಸ್ಟು ಇದು ಬ್ಲಾಂಕೆಟ್ ಸ್ಟಿಚ್ಚು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ತುಂಬ ಟ್ರೆಂಡಿಂಗಲ್ಲಿರುತ್ತೆ ಹ್ಯಾಂಡ್ ಎಂಬ್ರಾಯ್ಡಿಂಗ್. ಆರಿ ವರ್ಕ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಬಟ್ ಅಂದರೆ ಚಮಕಿ ಮತ್ತು ಬೀಡ್ಸ್ ಎಲ್ಲ ಹಾಕ್ತೀವ, ಹಾಗಾಗಿ ಅದೊಂಥರ ಲುಕ್ ಇರುತ್ತೆ. ಬಟ್ ಇದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅನ್ನೋದು ಡೀಸೆಂಟ್ ಲುಕ್ ಕೊಡುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಬೇಸಿಕ್ ಕಲ್ತ ಮೇಲೆ ಅಂದರೆ ನಿಮಗೆ ಬೇಸಿಕ್ ಕಲಿಸಿದ ಮೇಲೆ ನೆಕ್ಸ್ಟ್ ಡಿಸೈನ್ಗಳನ್ನೆಲ್ಲ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಫಸ್ಟು ರನ್ನಿಂಗ್ ಸ್ಟಿಚ್ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸೂಜಿ ದಾರ, ಕಾಟನ್ ದಾರನೇ ಬರುತ್ತೆ ನೋಡಿ. ಇದಕ್ಕೆ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡೋದಕ್ಕೆ ಸೂಜಿ ದಾರದಲ್ಲೇ ಹಾಕ್ಬೇಕು, ಕ್ರೋಶ ಕಡ್ಡಿಲಿ ಹಾಕಕ್ಕೆ ಬರಲ್ಲ ಇದು. ಇಲ್ಲಿ ನೋಡಿರಿ, ಕಾಲು ಇಂಚಿಗೆ ಹಾಕ್ತಾ ಹೋಗ್ತೀನಿ ಮತ್ತು ಗ್ಯಾಪ್ ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಇದು 1/4 ಇಂಚ್ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಈ ಟೇಪಲ್ಲಿ ಗ್ಯಾಪ್ ಇರುತ್ತಲ್ಲ, ಇಂಚು ಅಷ್ಟೇ ಸಾಕು ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇದನ್ನು ರನ್ನಿಂಗ್ ಸ್ಟಿಚ್ ಅಂತ ಕರಿತೀವಿ. ಮತ್ತು ಬೇಸಿಕ್ ಕಲಿಯೋದಕ್ಕೂ ಹಾಕೋದಕ್ಕೂ ತುಂಬ ಈಸಿ ಬರುತ್ತೆ ನೋಡಿ. ಯಾಕಂದರೆ ಇದು ಅರಿ ಎಂಬ್ರಾಯ್ಡಿಂಗು ಆ ಥರ ಕ್ರೋಶ ಕಡ್ಡಿ ಬೇಕಾಗಲ್ಲ, ಮಾಮೂಲು ಸೂಜಿ ದಾರದಲ್ಲೇ ಹಾಕ್ಬೋದು ನೋಡಿರಿ. ಎಷ್ಟು ನೀಟಾಗಿ ಬರ್ತಿದೆ. ಗ್ಯಾಪು ಕರೆಕ್ಟಾಗಿ ಒಂದಕ್ಕೊಂದು ಕರೆಕ್ಟಾಗಿ ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಇದು ರನ್ನಿಂಗ್ ಸ್ಟಿಚ್ ಈ ಥರ ಹಾಕ್ತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟು ಬ್ಯಾಕ್ ಸ್ಟಿಚ್ಚು. ಬ್ಯಾಕ್ ಸ್ಟಿಚ್ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಸ್ಟಿಚ್ ಹಾಕಿ ಮತ್ತು ಅದ್ರ ಆಪೋಸಿಟ್ಟು ಒಂದು ಪಾಯಿಂಟ್ ವ್ಯೂ ಅಲ್ಲಿ ಒಂಚೂರು ಗ್ಯಾಪ್ ಕೊಟ್ಟು ಮತ್ತೆ ನೀಡಲ್ ತಗೊಂಡು ಮತ್ತೆ ಅದು ಎಲ್ಲಿ ಒಳಗಡೆ ಹೋಗಿತ್ತು ಅಲ್ಲಿಂದ ರಿವರ್ಸ್ ಬರ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸ್ಟಿಚ್ ಅಂದರೆ ಅರ್ಥ ಮಾಡ್ಕೊಂಬಿಡಿ, ಬ್ಯಾಕ್ ಸೈಡಿಂದ ರಿವರ್ಸ್ ಬರೋದು ನೋಡ್ರಿ. ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡ್ರಿ, ರಿವರ್ಸ್ ಬರೋದಷ್ಟೇ. ಆ್ಯಕ್ಚುಲಿ ಇದು ತುಂಬ ಈಸಿಯಾಗಿ ಹಾಕ್ಬೋದು ಹ್ಯಾಂಡ್ ಎಂಬ್ರಾಯ್ಡಿಂಗು ಅರಿ ಎಂಬ್ರಾಯ್ಡಿಂಗ್ ವರ್ಕ್ಗಿಂತ. ನೋಡ್ರಿ, ರಿವರ್ಸ್ ಬಂದು ಮತ್ತೆ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಗ್ಯಾಪ್ ಕೊಟ್ಟಿರ್ತೀನಲ್ಲ, ಆ ಗ್ಯಾಪ್ ಕವರ್ ಆಗ್ತಾ ರಿವರ್ಸ್ ಬರ್ತಾ ಇದ್ದೀನಿ ನೋಡಿ. ನೋಡ್ರಿ, ಎಷ್ಟು ಈಸಿಯಾಗಿ ಹಾಕ್ಬೋದು. ಒಂದು ಪಾಯಿಂಟ್ ವ್ಯೂ ಅಲ್ಲಿ ಬ್ಯಾಕಲ್ಲಿ ಹೋಗಿ ಅದು ಗ್ಯಾಪನ್ನ ಕವರ್ ಮಾಡ್ತಾ ಹೋಗೋದಷ್ಟೇ ಇದು ಬ್ಯಾಕ್ ಸ್ಟಿಚ್ ಅಂದರೆ. ನೋಡ್ರಿ, ಎಷ್ಟು ಸಿಂಪಲಾಗಿ ಎಷ್ಟು ಈಸಿಯಾಗಿ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಇಷ್ಟೇ ನೋಡ್ರಿ, ಎಷ್ಟು ಸಿಂಪಲಾಗಿ ಹಾಕ್ಬೋದು ಬ್ಯಾಕ್ ಸ್ಟಿಚ್. ಈಗ ನೆಕ್ಸ್ಟ್ ಸ್ಪ್ಲಿಟ್ ಸ್ಟಿಚ್ಚು. ಸ್ಪ್ಲಿಟ್ ಅಂದರೆ ಏನು? ಸ್ಪ್ಲಿಟ್ ಸಪ್ರೇಟ್ ಆಗೋದು ಅಷ್ಟೇ.
ಈಗ ಇದು ಅಷ್ಟೇ ರಿವರ್ಸ್ ಹಾಕೊಂತ ಹೋಗೋದು ನೋಡಿ. ಅದೇ ಬ್ಯಾಕ್ ಬಂದು ಮತ್ತೆ ಮುಂದಕ್ಕೆ ಹೋಗೋದು. ಅದು ಈ ಬಂದಿರ್ತೀವಲ್ವ ಅದರಲ್ಲಿ ಮಧ್ಯದಲ್ಲಿ ಎಳೆ ಮಧ್ಯದಲ್ಲಿ ನೀಡಲ್ ಹಾಕಿ ಎಳ್ಕೊಳ್ಳೋದು ನೋಡ್ರಿ. ಸ್ಪ್ಲಿಟ್ ಆಗೋದು ಅದು ಸ್ಟಿಚ್ ಅನ್ನೋದೇನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ನೋಡ್ರಿ ಎಷ್ಟು ಈಸಿಯಾಗಿ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಇದು ಆ್ಯಕ್ಚುಲಿ ಇದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅನ್ನೋದು ತುಂಬ ಈಸಿ ನೋಡಿ. ಕಲಿತಾ ಇರ್ಬೇಕಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನೋಡ್ರಿ ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಆಗ್ತಾ ಇದೆ ಅದು ಆ್ಯಕ್ಚುಲಿ. ಇದು ಕಾಟನ್ ದಾರ ಅಂತ ಇದು ಬರುತ್ತೆ, ಬಟ್ ಮಿಷನ್ ದಾರನೂ ಬಳಸ್ಬೋದು ನೋಡಿ. ಇದು ಆ್ಯಕ್ಚುಲಿ ಮಿಷನ್ ದಾರನೂ ಕಾಟನ್ ದಾರನೇ, ಅದೇನು ಸಿಲ್ಕ್ ಥ್ರೆಡಲ್ಲಿ. ಈ ರೇಷ್ಮೆ ದಾರ ಬಿಟ್ಟು ಮಿಕ್ಕಿರೋ ದಾರಗಳೆಲ್ಲ ಯೂಸ್ ಮಾಡ್ಬೋದು ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ನಿಮಗೆ ಬೇಸಿಕ್ ಎಲ್ಲ ಅಂದರೆ ಸ್ಟಿಚಸ್ ಎಲ್ಲ ಹೇಳ್ಕೊಟ್ಮೇಲೆ ಅವು ಸಿಂಪಲ್ ಡಿಸೈನಿಂದ ಮತ್ತು ಯಾವ್ಯಾವ ಥರ ಡಿಸೈನ್ ಹಾಕ್ಬೋದು ಅಂತಲೂ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಸ್ಪ್ಲಿಟ್ ಸ್ಟಿಚ್ಚು. ಈಗ ಬ್ಲ್ಯಾಂಕೆಟ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಲೈನ್ ಬೇಕಾಗುತ್ತೆ. ಒಂದು 1/4 ಇಂಚ್ ಗ್ಯಾಪ್ ಆಗಿರ್ಬೋದು ಅಷ್ಟೇ. ಇದು ಒಂದು ಲೈನಲ್ಲಿ ಒಂದು ತುದಿಯಲ್ಲಿ ಹಾಕಿದ್ದೀನಿ, ಮತ್ತು ಅದರದ್ದು 1/4 ಇಂಚ್ ಗ್ಯಾಪಲ್ಲಿ ಆಪೋಸಿಟ್ ಲೈನಲ್ಲಿ ಒಂದು ಕಡೆ ಹಾಕಿ ಮತ್ತೆ ಅದನ್ನು ಇವೆರಡರ ಮಧ್ಯದಿಂದ ಕಡೆಗೆ ತಂದಿದ್ದೀನಿ ನೋಡಿ. ನೋಡ್ರಿ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ಮೇಲಕ್ಕೆ ಬಂದಿದೆ ಒಂದು ಲೈನಲ್ಲಿ, ಇನ್ನೊಂದು ಲೈನಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಮುಂದಕ್ಕೆ ಹೋಗಿ ಮತ್ತೆ ಅದರ ಆಪೋಸಿಟ್ ಫಸ್ಟ್ ಲೈನಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಬರ್ತಾ ಇದ್ದೀನಿ ನೋಡಿ. ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಆಪೋಸಿಟ್ ಲೈನಲ್ಲಿ ಹೋಗಿರ್ತೀವಲ್ಲ ಅದರ ಆಪೋಸಿಟಲ್ಲಿ ಫಸ್ಟ್ ಲೈನಲ್ಲಿ ನಾವು ಮೇಲಕ್ಕೆ ಬರ್ತಾ ಇದ್ದೀವಿ. ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ. ಮತ್ತು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು. ಫಸ್ಟ್ ಲೈನಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಥ್ರೆಡ್ನ ತಗೊಂಡು ಸೆಕೆಂಡ್ ಲೈನಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಮುಂದಕ್ಕೆ ಪಾಸಾಗಿ ಅಲ್ಲಿ ಒಳಗಡೆ ಹೋಗಿ ಮತ್ತೆ ಇವೆರಡರ ಮಧ್ಯದಲ್ಲಿ ಫಸ್ಟ್ ಲೈನಲ್ಲಿ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಮೇಲ್ಗಡೆ ಬರ್ತಾ ಇದ್ದೀನಿ ನೋಡಿ. ಅಂದರೆ ಈ ಕೆಳಗಡೆ ಲೈನ್ಗೆ ಆಪೋಸಿಟಲ್ಲಿ ನಾವು ಮೇಲಕ್ಕೆ ಬರಬೇಕು. ನೋಡ್ರಿ ಎಷ್ಟು ನೀಟಾಗಿ ಬಂತು. ಇಷ್ಟೇ ನೋಡ್ರಿ, ಇದು ತುಂಬ ಚೆನ್ನಾಗಿ ಈಸಿಯಾಗಿ ಹಾಕ್ಬೋದು. ಈಗ ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ರಿ. ಆ್ಯಕ್ಚುಲಿ ಈಗ ಚೈನ್ ಸ್ಟಿಚ್ಚು. ಇದರಲ್ಲಿ ಸೂಜಿ ದಾರದಲ್ಲ ಆಲ್ಮೋಸ್ಟ್ ನಾನು ಜರಿ ಥ್ರೆಡಲ್ಲಿ ಹಾಕಿ ತೋರಿಸಿದ್ದೆ ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ. ಇದರಲ್ಲಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡ್ರಿ. ಸೇಮ್ ಅದೇ ಸ್ಟೆಪ್ಪೇ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಇದು ತುಲಿಪ್ ಸ್ಟಿಚ್ ಅಂತಾರೆ. ಇದನ್ನ ಹಾಕ್ತಾ ಇರ್ಬೇಕಾದ್ರೆ ತೋರಿಸ್ಬಿಡ್ತೀನಿ, ಬಟ್ ಇವಾಗ ಯಾವ್ಯಾವ ಅಂತ ಮೆನ್ಷನ್ ಮಾಡಿ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಸ್ಯಾಟಿನ್. ಇದು ಲಾಂಗ್ ಆ್ಯಂಡ್ ಶಾರ್ಟ್ ಬರುತ್ತೆ ನೋಡಿ. ಈ ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲೂ ಲಾಂಗ್ ಆ್ಯಂಡ್ ಶಾರ್ಟ್ ಬರುತ್ತೆ. ಕೆಲವೊಂದು ಮಾತ್ರ ಅದರಲ್ಲಿ ಬಂದಿದ್ದಾವೆ, ಎಲ್ಲವೂ ಬಂದಿಲ್ಲ ಹ್ಯಾಂಡ್ ಎಂಬ್ರಾಯ್ಡಿಂಗಲ್ಲಿ. ಇದು ಫ್ರೆಂಚ್ ನಾಟು. ಆ್ಯಕ್ಚುಲಿ ಫ್ರೆಂಚ್ ನಾಟು ಕೂಡ ಆರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಬಂದಿದೆ ನೋಡಿ. ಮತ್ತು ಇದು ಫ್ರೆಂಚ್ ನಾಟು ಸೇಮ್ ಅದರಲ್ಲಿ ಹೆಂಗೆ ಹಾಕ್ತೀವೋ ಇದರಲ್ಲೂ ಹಂಗೆ, ಬಟ್ ಥ್ರೆಡ್ ಚೇಂಜ್ ಇರುತ್ತೆ ಅಷ್ಟೇ. ಈಗ ಫ್ರೆಂಚ್ ನಾಟ್ ಆದಮೇಲೆ ಬುಲಿಯನ್ ನಾಟ್ ಹಾಕ್ತೀನಿ ನೋಡಿ.
ಈ ಕೆಲವು ಬುಲಿಯನ್ ನಾಟು ಮತ್ತು ಫ್ರೆಂಚ್ ನಾಟು, ರಿಂಗ್ ನಾಟು ಮತ್ತು ಲವಂಗ ನಾಟು ಇವೆಲ್ಲ ಕೆಲವು ಬರ್ತವೆ. ಬಟ್ ಈಗ ಸದ್ಯಕ್ಕೆ ಅಷ್ಟು ತೋರಿಸ್ತೀನಿ. ಈಗ ಸ್ಟೆಮ್ ಸ್ಟಿಚ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ರಿವರ್ಸಿಂದ ಬರ್ತಾ ಇದ್ದೀನಿ. ರಿವರ್ಸಿಂದ ಬಂದು ಅದ್ರ ಪಕ್ಕದಲ್ಲೇ ನೋಡ್ರಿ, ಈಗ ಅದ್ರ ಕೆಳಗಡೆ ಹೋಗಿದ್ದಿಲ್ಲ, ಅದ್ರ ಪಕ್ಕದಲ್ಲೇ ನಾನೇನು ಮಾಡ್ತಿದ್ದೀನಿ, ಒಂದು ಲೈನ್ ಎಳ್ಕೊಂಡು ಅದನ್ನು ಆ ಕಡೆ ಸೈಡಿಂದ ತಗೋತಾ ಇದ್ದೀನಿ ನೋಡಿ. ಈಗ ಸ್ಟಾರ್ಟ್ ಮಾಡಿದ್ದೀನಲ್ವ, ಸ್ಟಾರ್ಟ್ ಮಾಡಿರೋದ್ರಿಂದ ಅದು ಎಲ್ಲಿಗೆ ಒಳಗಡೆ ಹೋಗಿರುತ್ತೋ ಅಲ್ಲಿಗೆ ನಾನು ಮತ್ತೆ ಎಳೆನ ಹಾಕ್ಕೊತಾ ಇದ್ದೀನಿ ನೋಡಿ. ಗ್ಯಾಪ್ ಎಷ್ಟಿದೆ, ಸಿಂಪಲಾಗಿ ಹಾಕ್ಬೋದು ನೋಡ್ರಿ ಈ ಥರ. ನೋಡ್ರಿ ಅದು ಒಳಗಡೆ ಹೋಗಿದೆಯಲ್ವ, ಅಲ್ಲಿಂದನೇ ಮತ್ತೆ ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಲೈನ್ ಮೇಲೇನೂ ಹೋಗ್ಬೇಕು ನೋಡ್ರಿ, ವ್ಯತ್ಯಾಸ ಆಗೋದು ಬೇಡ. ನೋಡಿ ನೋಡಿ ಈ ಥರ ಸ್ಟೆಮ್ ಸ್ಟಿಚ್ ಹಾಕೋದು. ಈಗ ನೆಕ್ಸ್ಟು ಚೈನ್ ಸ್ಟಿಚ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಥ್ರೆಡ್ನ ಮೇಲಕ್ಕೆ ಕೆಳ್ಕೊಂಡು ಅಲ್ಲಿಂದ ಒಂದು 1/4 ಇಂಚ್ ಗ್ಯಾಪಲ್ಲಿ ಸೂಜಿನ ಕ್ಲಾತ್ ಒಳಗಡೆಯಿಂದ ಮೇಲಕ್ಕೆ ತಂದು ಅದು ಸೂಜಿ ಸುತ್ತ ಒಂದು ಲೈನ್ ಹಾಕ್ಕೊಂಡು ಎಳೆದ್ರೆ ಅದು ಚೈನ್ ಸ್ಟಿಚ್ ಆಗುತ್ತೆ ನೋಡಿ. ಮತ್ತು ಆ ಲೂಪ್ ಒಳಗಡೆಯಿಂದ ಮತ್ತೆ ನೀಡನ್ನ ಒಂದು 1/4 ಇಂಚ್ ಗ್ಯಾಪಲ್ಲಿ ಬಟ್ಟೆ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ ತೊಗೊಂಡು ಬಂದು ಆ ನೀಡಲ್ ಸುತ್ತ ಒಂದು ಲೈನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಚೈನ್ ಸ್ಟಿಚ್ ಆಗುತ್ತೆ ನೋಡಿ. ಈ ಥರ ನೀಡಲು ಸುತ್ತ ಒಂದು ಲೈನ್ ಹಾಕ್ಕೊಂಡು ಮತ್ತೆ ಅದನ್ನ ಎಳೆದಾಗ ಅದೇನಾಗುತ್ತೆ, ಲೂಪ್ ಕ್ರಿಯೇಟ್ ಆಗುತ್ತೆ ನೋಡ್ರಿ. ಈ ಥರ ಹೇಳಿದ್ರೆ ಅದು ಒಂದು ಕ್ರಿಯೇಟ್ ಆಗುತ್ತೆ. ಮತ್ತು ಅದರೊಳಗಡೆಯಿಂದ ಮತ್ತೆ ನಾವು ನೀಡಲ್ ಹಾಕಿ ಮತ್ತು ಸೂಜಿ ಸುತ್ತ ಒಂದು ಲೈನ್ ಹಾಕ್ಕೊಂಡು ಮತ್ತೆ ನೀಡಲ್ನ ಎಳ್ಕೊಂತಿದೆ ನೋಡ್ರಿ ಎಷ್ಟು ಈಸಿಯಾಗಿ ಹಾಕ್ಬೋದು. ಇದು ಸೂಜಿ ದಾರದಲ್ಲಿ ಈ ಥರ ಮತ್ತು ಕ್ರೋಶೆ ಕಡ್ಡಿಲಿ ಯಾವ ಥರ ಅಂತಲೂ ತೋರಿಸಿದ್ದೀನಿ ನೋಡ್ರಿ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡ್ರಿ. ಈ ಥರ ಒಳಗಡೆಯಿಂದ ಮತ್ತೆ ನೀಡನ್ನ ಒಂದು ಚೂರು ಗ್ಯಾಪಲ್ಲಿ ಮತ್ತೆ ಮೇಲಕ್ಕೆ ತೊಗೊಂಡು ಅದ್ರ ಸುತ್ತ ಒಂದು ಲೈನ್ ಹಾಕ್ಕೊಂಡು ಸೂಜಿನ ಎಳೆದ್ರೆ ಅದು ಒಂದು ಚೈನು ಕ್ರಿಯೇಟ್ ಆಗುತ್ತೆ ನೋಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡ್ರಿ. ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು ನೋಡಿ. ಇದು ನಾನೇನಾದರೂ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಹಾಕೋದು ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಅರ್ಥ ಆಯ್ತು ಅಂದ್ರೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.